ತಾಲೂಕಿನ ಬ್ಯಾಡ್ರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ರಾಮ ಮಂದಿರ ದೇವಸ್ಥಾನ ನಿರ್ಮಿಸಿ ಅದರಲ್ಲಿ ವಿದ್ಯಾ ಗಣಪತಿ, ಶಿವ, ನವಗ್ರಹ ಹಾಗೂ ಶ್ರೀರಾಮದೇವರ ಶಿಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಮಾಡಲಾಗಿದೆ. ಭಗವಂತನ ವಿಗ್ರಹ ರೂಪಕ್ಕೆ ಶ್ರದ್ಧೆ, ಭಕ್ತಿ, ನಂಬಿಕೆ ಅಡಿಕಲ್ಲು. ಬರೀ ಗಣ್ಣಿನಲ್ಲಿ ನೋಡಿದ್ರೆ ಕಲ್ಲು, ನಂಬಿಕೆಯಿಂದ ಭಕ್ತಿಯಿಂದ ನೋಡಿದ್ರೆ ಭಗವಂತನ ರೂಪವನ್ನ ಕಾಣಬಹುದು ಅಂತ ಮಳವಳ್ಳಿಯಲ್ಲಿ ಸಿದ್ಧಗಂಗಾ ಮಠದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಿತವಚನವನ್ನ ನುಡಿದಿದ್ದಾರೆ. ಇನ್ನು ಭಾರತದ ಆತ್ಮ ಅಧ್ಯಾತ್ಮ ಎನ್ನುತ್ತಾರೆ. ಜಗತ್ತಿನಲ್ಲಿ ಬಹುತೇಕ ಎಲ್ಲಾ ರಾಷ್ಟ್ರಗಳ ಮೇಲೆ ಪಾಶ್ಚಿಮಾತ್ಯರು ದಾಳಿ ಮಾಡಿದಾಗ ಆ ರಾಷ್ಟ್ರದ ಧರ್ಮ ಸಂಸ್ಕೃತಿ ನಾಶವಾಗಿ ಹೋಗಿದೆ. ಆದರೆ ಭಾರತದ ಮೇಲೆ ಹಲವು ಬಾರಿ ಪಾಶ್ಚಿಮಾತ್ಯರು ದಾಳಿ ನಡೆದಾಗ ಇಲ್ಲಿನ ಧರ್ಮ ಸಂಸ್ಕೃತಿ ನಾಶವಾಗಿಲ್ಲ. ಆದ್ದರಿಂದ ಭಾರತ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಮುಂದೆ ಅಗ್ರಸ್ಥಾನವನ್ನ ಪಡೆದಿದೆ ಎಂದಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವು ಸ್ವಾಮೀಜಿಗಳು ಹಾಗೂ ಊರಿನ ಗಣ್ಯರು, ಹಿರಿಯರು ಕೂಡ ಭಾಗವಹಿಸಿದ್ರು. ಅದಕ್ಕೆ ನೀವೆಲ್ಲ ಆಚರಣೆ ಮಾಡ್ತಾ ಇರೋದು. ಅದಕ್ಕೆ 12ನೇ ಶತಮಾನದ ಬಸವಾದಿ ಶಿವಶರಣರು ಹೇಳ್ತಾರೆ, ಅದ್ಭುತವಾಗಿರುವಂತಹ ಚಿಂತನೆಯನ್ನ ಕೊಟ್ಟಿದ್ದಾರೆ. ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ, ಎತ್ತೆತ್ತ ನೋಡಿದರ ಅತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ಆತ ಜಗದಗಲ, ಮುಗಿಲಗಲ, ಮಿಗೆಯಗಲ, ಪಾತಾಳದಿಂದತ್ತ ಅವನ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ಅವನ ಶ್ರೀಮುಕುಟ ಅಂತಕ್ಕಂಥದ್ದು. ಅಂದ್ರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತಕ್ಕಂಥದ್ದು, ಸರ್ವವ್ಯಾಪಿಯ. ನಾವು ಪಂಚಭೂತಗಳನ್ನ, ವಾಯುವಿನಲ್ಲಿ ಭಗವಂತನನ್ನು ನೋಡಿದೀವಿ, ನೀರಿನಲ್ಲಿ ಭಗವಂತನನ್ನ ಕಂಡಿದ್ದೀವಿ, ಅಗ್ನಿಯಲ್ಲಿ ನಾವು ಭಗವಂತನನ್ನ ನೋಡಿದೀವಿ, ಆಕಾಶವನ್ನ ಭಗವಂತ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ, ಪೃಥ್ವಿಯನ್ನ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀವಿ. ಅಂದ್ರೆ ಜಗತ್ ಸೃಷ್ಟಿಕರ್ತ ಸೃಷ್ಟಿ ಮಾಡಿರ್ತಕ್ಕಂಥ ಪಂಚಭೂತಗಳಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ. ಆ ಪಂಚಭೂತಗಳು ಎಲ್ಲಿದ್ದಾವೆ ಅಂತಂದ್ರೆ ಮನುಷ್ಯನ ಅಂತರಂಗದಲ್ಲೂ ಇದ್ದಾರೆ. ಹಾಗಾಗಿ ಹೊರಗಡೆ ಇರುವಂತಹ ಭಗವಂತ ಎಲ್ಲ ಮನುಷ್ಯರ ಅಂತರಂಗದಲ್ಲೂ ಸಹ ಭಗವಂತ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ.